ಸಿಂಗಲ್ ಟೇಕ್ ಮಾಡಿದ್ರು, ಎಲ್ಲ ಕ್ಲಾಪ್ಸ್ ಹೊಡೆದು ಅಲ್ಲಿ ಸೋತ್ರ ಮುಗಿದೋಯ್ತು. ಆಮೇಲೆ ಅದು ನೋಡ್ಬಿಟ್ಟು ಅಶ್ವತ್ಥಣ್ಣ ಅವರು ಸಿದ್ಲಿಂಗ ಕರೆದ್ಬಿಟ್ಟು, ಸಿದ್ಲಿಂಗಪ್ಪ ಅವರೇ, ಒಳ್ಳೆ ಹುಡುಗನಿಗೆ ಒಂದು ಅವಕಾಶ ಕೊಟ್ಟಿದೆಯಾ, ಈ ಹುಡುಗ ನೋಡಿ ಹೆಂಗೆ ಬರ್ತಾನೆ ನೋಡು, ಹೆಂಗೆ ಬೆಳಿತಾನೆ ನೋಡಿ ಇವನು ಅಂತ ಅವ್ರ ಬಾಯಿಲೆ ಬಂತು. ಅಲ್ಲೇ ಕಾಯ್ತಾ ಇದ್ದ ಬಾಗಿಲ ಹತ್ರ ಓಡೋಗ್ಬಿಡ್ತಾ ಇದ್ದ ಹೋಗ್ಬಿಟ್ಟು, ಅಣ್ಣ ನನಗೊಂದು ಅವಕಾಶ ಕೊಡಿಸಿ ಅಣ್ಣ, ಒಳ್ಳೆಯದು. ಯೋ ನಾನೇನೋ ಡೈರೆಕ್ಟರ್ ಆಗಿಲ್ಲ, ಒಂದು ಕೆಲಸ ಮಾಡಿ, ಯಾವ ಊರು ನಿಂದು? ಬೆಳಗಾಮು. ನನಗೆ ಸಿಗೋದು ಎಷ್ಟು ಬ್ಯಾಟ, ಅದ್ರಲ್ಲಿ ನಿನಗೆ ಇಷ್ಟು ಕೊಡ್ತೀನಿ, ನಿನ್ನ ರುಚಿ ಬಯಸೋ, ಮತ್ತೆ ನನಗೆ ತೊಂದರೆ ಮಾಡಬಾರ ಅನ್ನೋದು. ದಿನ ಸಾಯೋರು ಯಾರು ಹೇಳ್ತಾರೆ? ದಿನ ಅವ್ರು ಬಂದ ತಕ್ಷಣ ಹೋಗಿ ನಿಂತ್ಕೊಬಿಡೋದು, ಅಣ್ಣ ಅಣ್ಣ ಅಂತ. ಒಳ್ಳೆ ಭಿಕ್ಷಾ ಬಿಡೋದೇ ಕೆಟ್ಟದಾಗಿದೆ, ಬಿಡ್ತಾ ಇರಲ್ಲ ಅವ್ರನ್ನ. ಫಸ್ಟ್ ಪರಾಜಿತ ಸೂಪರ್ ಡೂಪರ್ ಇಟ್ಟು. ಹೌದು. ನಿನ್ ತಂಗಿ ನನ್ನ ಪ್ರೀತಿಸಿ ವಂಚಿದಾಳೆ. ಆ ಸೀನ್ ಹೈಲೈಟ್ ತಾಯಿ ನೋಡಿ ಇಲ್ಲಿ. ಮನಸ್ಸು ಬೆರೆತಿರಬೇಕು. ನಾನು ಪ್ರೇಮ ಪರ್ವ ಅಂತ ಒಂದು ಪಿಕ್ಚರ್ ಮಾಡಿದೆ ಸಿದ್ಲಿಂಗಣ್ಣ ಅವರಿಗೆ. ಹೌದು. ಸೆಕೆಂಡ್ ಪಿಕ್ಚರು ಸೂಪರ್ ಹಿಟ್. ಸೂಪರ್ ಡೂಪರ್ ಇಟ್ಟು. ಯಾಕಂತೀಯ ನನ್ ಜೋಲ್ ಬಾಳಕ್ಕೆ ಬಾ, ಮೊದ್ಲು ಹಂಗೆ, ಆಮೇಲೆ ಧರ್ಮಯುದ್ಧ ಅಂತ ಒಂದು ಪಿಕ್ಚರ್ ಮಾಡಿದೆ. ಅಂಬರೀಷಣ್ಣ ನಾನು. ಪ್ರಭು ನೀನಾ? ಹೌದು, ನಾನೇ. ಹೋದ್ರೆ ಅಲ್ಲಿ ವೈಶ್ಯ ಹಾಸ್ಟೆಲ್ ಇರ್ತಿತ್ತು, ಎಲ್ಲಿ ಚಿಕ್ಕಮಗಳೂರಲ್ಲಿ. ಅಲ್ಲಿ ಹೋದ್ಮೇಲೆ ವೈಶ್ಯ ಹಾಸ್ಟೆಲಲ್ಲಿ ಸಿದ್ಲಿಂಗಣ್ಣ ಅವರು ಇದ್ರು. ಬೆಳಗ್ಗೆನೇ ಹೋಗಿತ್ತು 5 ಗಂಟೆಗೆ. ಹೋದ ತಕ್ಷಣ ಅವ್ರು ರೆಡಿಯಾಗಿ ಹೊರಡ್ತಾ ಇದ್ರು ಶೂಟಿಂಗ್. ಎಲ್ಲ 6 ಗಂಟೆಗೆ ಹೋಗ್ಬೇಕಲ್ಲ ಶೂಟಿಂಗ್. ಎಲ್ಲ ಅವರೆಲ್ಲ ನೋಡಿ ಇದು ಮಾಡ್ತಾಯಿದ್ರು. ಅವ್ರು ಶ್ರೀನಿವಾಸಮೂರ್ತಿಯವರು, ಆರತಿ ಅಮ್ಮ ಅವರು ಅಲ್ಲೆಲ್ಲ ಇದ್ದರು. ಸರಿ, ನಾನು ಹೋಗಿ ಅಣ್ಣನ ನಮಸ್ಕಾರ ಮಾಡಿದೆ. ಬಂದ ಮರಿ, ವೆರಿ ಗುಡ್, ವೈದ್ಯ ನೋಡಪ್ಪ ಇವನ್ನ ಏನು ನೋಡ್ಕೊ ಅಂತ ಹೇಳಿದ್ರು. ಆಯ್ತು ಬಿಡಿ ಅಂತಂದ. ನಿನಗೆ 18 ಇಲ್ಲ 19 ಇಲ್ಲ 20 ತಾರೀಕೋ ಇಲ್ಲ 21 ತಾರೀಕಿಗೆ ಒಂದು ಮಿರರ್ ನಗೋ ಥರ ಒಂದು ಇರುತ್ತೆ, ಅದನ್ನು ಮಾಡು ಅಂದರು. ಒಂದಿನ ಶೂಟಿಂಗ್ ಅಂತ. ಆಮೇಲೆ 22ಕ್ಕೆ ಮತ್ತೆ ನಿನಗೆ ಫುಲ್ಲು ಪಾರ್ಟಿ ಎಂಗೇಜ್ಮೆಂಟ್ ಎಲ್ಲ ಇರುತ್ತೆ. ಓಕೆ, ಸರಿ ಆಯ್ತಣ್ಣ ಅಂತಂದೆ. ಆ ಚಿಟಿ ಬಾಬು ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು, ಎಲ್ಲ ಆಯಿತು. ಫಸ್ಟೇ ನನ್ನ ನಗೋ ಥರ ಶಾರ್ಟ್ ತೊಗೊಂಡ್ರು, ಅದು ಸೂಪರ್, ಎಲ್ಲ ಕ್ಲಾಪ್ಸ್ ಹೊಡೆದ್ರು. ಆಮೇಲೆ ನೆಕ್ಸ್ಟು ದೊಡ್ಡ ಸೀನ್ ನನಗೆ ನನ್ನ ತಂಗಿ ಎಂಗೇಜ್ಮೆಂಟು. ಅಶ್ವತ್ಥಣ್ಣ ಅವರು, ಕಮಣಿಧರನ್ ಅವರು, ಜೈ ಜಗದೀಶ್ ಅವರು, ಅರುಣ ಅಂತ ಹೊಸ ಹೀರೋಯಿನ್ ಅವರು ತಮಿಳವಳು ಅವರು, ಆಮೇಲೆ ಒಂದು ಸುಮಾರು 200-300 ಜನ ಲೋಕಲ್ ಕಪಲ್ಸು ಎಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಬಂದಿದ್ದಾರೆ. ಅವ್ರ ಮುಂದೆ ನಾನು ಮಾಡಬೇಕು. ಈ ಥರ ಹಾಲ್ ಇತ್ತು ದೊಡ್ಡದು. ಚಿಟಿ ಬಾಬು ಟ್ರೈನ್ ಇದು ಟ್ರಾಲಿ ಹಾಕಿದರೆ ನಾನು ಅದರಲ್ಲಿ ಹಂಗೆ ಹಿಂಗೆ ಬಾ ಅಂದರು. ತಲೆ ತುಂಬ ಅಲ್ಲಾಡ್ಸ್ಬೇಡ ಅಂದರು. ಸಿಂಗಲ್ ಟೇಕ್ ಅಂದ ತಕ್ಷಣ ಆಯಿತು ಅಂದರು. ಟೇಕ್ ಮಾಡೋಣಪ್ಪ ಅಂದರು. ಮಾಡಿ ಅಣ್ಣ ಅಂತಂದೆ. ಸಿಂಗಲ್ ಟೇಕ್ ಮಾಡಿದ್ರು, ಎಲ್ಲ ಕ್ಲಾಪ್ಸ್ ಹೊಡೆದ್ರು. ನಾನು ಮಾಡಿರೋ ಸ್ಟೈಲ್ಗೆ ತುಂಬ ಸ್ಟೈಲ್ ಮಾಡಿದೆ ಅದರಲ್ಲಿ. ಎಲ್ಲ ಕ್ಲಾಪ್ಸ್ ಹೊಡೆದ್ರು. ಕ್ಲಾಪ್ಸ್ ಹೊಡೆದ್ಮೇಲೆ ಅದು ಫೈನಲ್ ನಾನು ಗೆಲ್ಲಬೇಕು. ಅಲ್ಲಿ ಸೋತ್ರ ಮುಗಿದೋಯ್ತು, ಹೋಯ್ತು. ಆಮೇಲೆ ಅದು ನೋಡ್ಬಿಟ್ಟು ಅಶ್ವತ್ಥಣ್ಣ ಅವರು ಸಿದ್ಲಿಂಗ ಕರೆದ್ಬಿಟ್ಟು, ಸಿದ್ಲಿಂಗಪ್ಪ ಅವರೇ, ಒಳ್ಳೆ ಹುಡುಗನಿಗೆ ಒಂದು ಅವಕಾಶ ಕೊಟ್ಟಿದೆಯಾ, ಈ ಹುಡುಗ ನೋಡಿ ಹೆಂಗೆ ಬರ್ತಾನೆ ನೋಡು, ಹೆಂಗೆ ಬೆಳಿತಾನೆ ನೋಡಿ ಇವನು ಅಂತ ಅವ್ರ ಬಾಯಿಲೆ ಬಂತು. ಎಂಥ ಮಹಾನ್ ಕಲಾವಿದರು ಅವರು, ಮಹಾನ್ ವ್ಯಕ್ತಿ ಅವರು. ಅಣ್ಣ ಅವರು ಮಾಡಿದ್ರೆ 2 ಕಣ್ಣು ಸಾಲ್ತಾ ಇಲ್ಲ ನೋಡೋಕ್ಕೆ. ಅಣ್ಣವ್ರಿಗಿಂತ ಇವ್ರ ಮೇಲೆ, ಇವ್ರಿಗಿಂತ ಅವ್ರ ಮೇಲೆ, ಹಾಗೆ. ಸೊ ಅಂಥ ಒಂದು ಕಲಾವಿದರು ನನಗೆ ಹೊಗಳಿದ್ರು. ಅದೊಂದು ಆಶೀರ್ವಾದ ನೋಡಿ ಹೆಂಗಿದೆ ಅಂತ. ಅವಾಗ ಸಿದ್ಲಿಂಗಣ್ಣ ಹೇಳಿದ್ರು, ನನ್ನ ಮನೆಗೆ ಬಂದು ಕಾಳೋ ಶುರು ಮಾಡ್ದ ಇವನು. ನಾನು ಕಷ್ಟಪಟ್ಟು ಬಂದಿರೋ ಡೈರೆಕ್ಟ್ರು, ನಮ್ಮಪ್ಪ ಏನು ಡೈರೆಕ್ಟ್ರ್ ಇರಲಿಲ್ಲ, ಇವನಿಗೂ ಯಾರು ಆರ್ಟಿಸ್ಟ್ ಯಾರಿಲ್ಲ. ಬಟ್ ಇವನಿಗೆ ನಾನು ಏನೋ ಮಾಡಬೇಕಂತ ಮಾಡಿದೆ, ಅವನು ಉಳಿಸ್ಕೊಂಡಿದ್ದಾನೆ. ಅಲ್ಲಿಂದ ನನಗೆ ಮತ್ತೆ ತಿರುಗಿ ನೋಡಲಿಲ್ಲ ನಾನು, ನಿಮ್ಗೆ ಗೊತ್ತೇ ಇದೆ. ಸೊ ಬಟ್ ಯಾವುದೋ ಒಂದು ಹಂತದಲ್ಲಿ ಬದುಕು ಮುಗಿಸ್ಬೇಕು ಅಂತ ಅನಿಸಿಲ್ವಾ ನನಗೆ? ನೋಡಿ ಏನಾಯ್ತಂದರೆ, ಒಬ್ಬ ಮನುಷ್ಯನಿಗೆ ತಾಳ್ಮೆ ಎಷ್ಟಿರುತ್ತೆ ಹೇಳಿ. ಹೌದು, ದೇವರಿಗೆ ತಾಳ್ಮೆ ಇರಲ್ಲ. ಹೌದು, ಜಾಸ್ತಿ ಒಬ್ಬ ಶಾಪ ಕೊಟ್ಬಿಡ್ತಾನೆ ದೇವರು. ನಾವು ಕೊಡೋಕ್ಕಾಗಲ್ವಲ್ಲ. ರತನ್ ಮಾಲಿ 3 ದಿನ ಉಪವಾಸ ನಂದು. ಈ ನಿಮ್ಮ ಥರ ಫ್ರೆಂಡ್ ಯಾರ ಬಂದರೆ ಒಂದು ಅರ್ಧ ಪೌಂಡ್ ಬ್ರೆಡ್ ಕೊಡಿಸಿ ಅಂತ ಇದೆ. ಒಂದು ಅವಾಗ ₹1 50 ಪೈಸಾಗೆ ಅಲ್ಲ 10 ಪೈಸೆ 5 ಪೈಸಾಗೆ ಉಪ್ಪಿನಕಾಯಿ ಸಿಗೋದು ಪ್ಯಾಕೆಟು. ಒಂದು 2-3 ಪ್ಯಾಕೆಟ್ ಸಿಗೋದು. ಒಂದು 3 ಪ್ಯಾಕೆಟ್ ಕೊಡಿಸಿ ಅನ್ನೋ ಅದು ತೊಗೊಳ್ಳೋದು. ಆ ಬ್ರೆಡ್ ನೀವು ಕೊಡಿಸಿ, ನೀವು ದೇವರು ನನಗೆ ಅವತ್ತು. ಆ ಬ್ರೆಡ್ ತೊಗೊಂಬಂದು ನನ್ನ ಹತ್ರ ಯಾವನೋ ಒಬ್ಬ ಬಾಡಿಗೆ ಇರೋನು ಒಂದಿಷ್ಟು ದೊಡ್ಡ ಜಾರ್ ಇತ್ತು, ಗ್ಲಾಸ್ ಜಾರು, ಕನ್ನಡಿದು ಬಿಟ್ಟೋಗಿದ್ದ. ನಾನು ತಂದುಬಿಟ್ಟು ಅದ್ರಲ್ಲಿ ಅರ್ಧ ನೀರು ಹಾಕ್ತಾಯಿದ್ದೆ, ಈ ಬ್ರೆಡ್ ಫುಲ್ ಅದ್ರಲ್ಲಿ ಹಾಕ್ಬಿಡ್ತಾ ಇದೆ. ಚೆನ್ನಾಗಿ ಅಲ್ಲಾಡಿಸ್ತಾ ಇದೆ. ಅದನ್ನು ಗಂಜಿ ಥರ ಓದೋದು, ಉಪ್ಪಿನಕಾಯಿ ಒಂದು ಕೈಯಲ್ಲಿ ಅದನ್ನ ಕುಡಿಯೋದು. 3 ದಿನ ಉಪವಾಸ ಗುರುಗಳೇ. ಯಾರಾದರೂ ನಿಮ್ಮ ಹತ್ರ ಸ್ನೇಹಿತರು ಬಂದರೆ, ಬನ್ರಿ ಸಿನಿಮಾ ಹೋಗೋಣ ಅಂದರೆ, ಇಲ್ಲ ರೀ ನಾನು ಊಟ ಮಾಡಿ 3 ದಿನ ಆಯಿತು, ದಯವಿಟ್ಟು ನನಗೆ ಒಂದು ಸ್ವಲ್ಪ ಏನೇ ಕೊಡಿಸಿ. ಎದುರುಗಡೆನೇ ಬೃಂದಾವನ ಹೋಟ್ಲು, ಕರ್ಕೊಂಡು ತಿಂಡಿ ಕೊಡಿಸೋರು, ಸಿನಿಮಾ ಕರ್ಕೊಂಡು ಹೋಗೋರು. ಹಾಗಿರುವಾಗ ನನಗೆ ರತನ್ ಮಾಲ್ ಗಾಂಧಿನಗರ್ ಬಂದರೆ ಸಿನಿಮಾ ಟ್ರೈ ಮಾಡೋಕ್ಕೆ, ಈ ಭಾರ್ಗವ್ ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಕೋ ಡೈರೆಕ್ಟ್ರಪ್ಪ. ಆವಾಗ
ಸೋಮಶೇಖರ್ ಹತ್ರ ಮತ್ತು ಸಿದ್ಧಲಿಂಗಣ್ಣ ಹತ್ರ ಅವಾಗ ಮಾಡಿದ್ದು. ನಾನು ಅವರೊಬ್ಬರು ಚೆನ್ನಾಗಿ ಗೊತ್ತು, ಕುಳ್ಳಿಗಿರೋರಲ್ಲ ಅವರು. ಅವ್ರು ಮೋತಿ ಮೇಲೆ ಪರ್ಮನೆಂಟ್ ರೂಮ್ ಅವ್ರಿಗೆ. ಅವ್ರು ಬೆಳಗ್ಗೆಯಿಂದ ಶೂಟಿಂಗ್ ಮಾಡ್ಕೊಂಡು ರಾತ್ರಿ 7-7ವರೆಗೆ ಬರೋರು. ಅಲ್ಲೇ ಕಾಯ್ತಾ ಇದ್ದೆ ಬಾಗಿಲ ಹತ್ರ. ಓಡೋಗ್ಬಿಡ್ತಾ ಇದ್ದವ್ರದ್ದು. ಹೋಗ್ಬಿಟ್ಟು ಅಣ್ಣ ನನಗೊಂದು ಅವಕಾಶ ಕೊಡಿಸಿ ಅಣ್ಣ, ಒಳ್ಳೆಯದು. ನಾನೇನೋ ಡೈರೆಕ್ಟರ್ ಆಗಿಲ್ಲ. ಒಂದು ಕೆಲಸ ಮಾಡಿ, ಯಾವ ಊರು ನಿಂದು? ಬೆಳಗಾಮು. ಯಾರು? ಭಾರ್ಗವ್ ಅವರು. ಕೇಳಿಬೇಕಾರೆ ಅವ್ರಿಗೆ. ಓಕೆ. ಹಾಂ ಹೌದಾ, ಯಾವ ಊರಿಂದು? ಬೆಳಗಾಂ. ಇಲ್ಲಿಂದ ಎಷ್ಟು ಟಿಕೆಟ್ ಆಗುತ್ತೆ ಅಲ್ಲಿಂದ ಹೋಗೋಕ್ಕೆ? ಅಣ್ಣ ಲಕ್ಸುರಿ ಬಸ್ ಹೋದ್ರೆ 20-22 ರೂಪಾಯಿ ಆಗುತ್ತೆ. ಟ್ರೈನ್ ಹೋದ್ರೆ ಒಂದು 5 ರೂಪಾಯಿ 6 ರೂಪಾಯಿ ಆಗುತ್ತೆ. ಹೌದಾ, ನಾನು ಲಕ್ಸುರಿ ಬಸ್ಸಲ್ಲಿ ಹೋಗು, ನನಗೆ ಸಿಗೋದು ಎಷ್ಟು ಬೇಟ, ಅದ್ರಲ್ಲಿ ನಿನಗೆ ಇಷ್ಟು ಕೊಡ್ತೀನಿ, ಇನ್ನು ಲಕ್ಸುರಿ ಬಸ್ ಹೋಗು, ಮತ್ತೆ ನನಗೆ ತೊಂದರೆ ಮಾಡಬೇಡ ಅಂದ್ಬಿಟ್ರು. ತೊಂದರೆ ಮಾಡಬೇಡ ಅಂದ್ಬಿಟ್ರು. ಫೀಲ್ಡಿಗೆ ಬರಬೇಡ, ಈ ಫೀಲ್ಡ್ ಬರಬೇಡ, ನೀವು ಹೋಗ್ಬಿಡು. ದಿನ ಸಾಯೋರು ಯಾರು ಹೇಳ್ತಾರೆ? ದಿನ ಅವ್ರು ಬಂದ ತಕ್ಷಣ ಹೋಗಿ ನಿಂತ್ಕೊಬಿಡೋದು. ಅಣ್ಣ ಅಣ್ಣ ಅಂತ. ಒಳ್ಳೆ ಭಿಕ್ಷೆ ಬಿಡೋದೇ ಕೆಟ್ಟದಾಗಿದೆ, ಬಿಡ್ತಾ ಇರಲ್ಲ ಅವ್ರನ್ನ. ಸೊ ಹಂಗೆ ಅಲ್ಲಿಂದ ಸಿದ್ಧಲಿಂಗಣ್ಣ ಅಂದರೆ ಹಂಗೆ ನಾನು ಬಂದಿದ್ದು ಇಂಡಸ್ಟ್ರಿಯಲ್ಲಿ. ನಾನು ಆಮೇಲೆ ಬಂದ ಮೇಲೆ ಅವರು ನನ್ನ ಹಾಕೊಂಡು 2 ಪಿಕ್ಚರ್ ಮಾಡಿದ್ರು. ವಜ್ರ ಮುಷ್ಟಿ ಅಂತ ಒಂದು, ಇನ್ನೊಂದು ಆರ್ತಿ ನಾನೊಂದು ಮಾಡಿದ್ವಿ, ಇನ್ನೊಂದು 2 ಪಿಕ್ಚರ್ ಮಾಡಿದ್ವಿ. 3ನೇ ಪಿಕ್ಚರ್. ಇದು ಫಸ್ಟ್ ಪ್ರೇಮ ಪರ್ವ, ಫಸ್ಟ್ ಪರಾಜಿತ. ಪರಾಜಿತ ಸೂಪರ್ ಡೂಪರ್ ಹಿಟ್ಟು. ಹೌದು. ಪರಾಜಿತ ಮಾಡಬೇಕಾದ್ರೆ ಗುರುಳೆ, ಪರಾಜಿತ ಮಾಡುವಾಗ ಪಿಕ್ಚರ್ ಮುಗೀತು, ಸ್ವಲ್ಪ ಸೆನ್ಸರ್ ಪ್ರಾಬ್ಲಮ್ ಇತ್ತು, ಸೆನ್ಸರ್ ಕ್ಲಿಯರ್ ಆಯಿತು, ರಿಲೀಸು. ಶುಕ್ರವಾರ ರಿಲೀಸ್ ಮಾಡಿದೆ. ಶುಕ್ರವಾರ ರಿಲೀಸು. ಗುರುವಾರ ಹತ್ರ ಒಂದು ಪೈಸಾ ಇಲ್ಲ ನನ್ನ ರೂಮಲ್ಲಿ. ಒಂದು ಪೈಸಾ ಇಲ್ಲ, ಊಟಕ್ಕೆ ದುಡ್ಡಿಲ್ಲ ನಂತರ. ನನಗೆ ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಶೋ ನೋಡಬೇಕಂತ ಅನ್ನಿಸ್ತಾ ಇದೆ, ದುಡ್ಡಿಲ್ಲ ಹೋಗೋಕ್ಕೆ. ನನ್ನ ಫ್ರೆಂಡ್ ಒಬ್ಬ ಓಂಕಾರಪ್ಪ ಅಂತ ಈ ಫುಡ್ ಇದರಲ್ಲಿ ಕಾರ್ಪೊರೇಷನ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೆ ನಾನಂದ್ರೆ ತುಂಬ ಅಭಿಮಾನ. ಅವ್ರೇನು ಮಾಡಿದ್ದಾರೆ, ಶುಕ್ರವಾರ ಬೆಳಗ್ಗೆ ಮಾರ್ನಿಂಗ್ ಶೋನೇ ಬುಕ್ ಮಾಡಿಬಿಟ್ಟವನೆ. ಹೋಗಿ ಮಾಡಿಬಿಟ್ಟು ಶೋ ನೋಡಿಕೊಂಡು ಅಲ್ಲಿಂದ ನೆಟ್ಟಿನ ರೂಮ್ ಬಂದ್ಬಿಟ್ಟ. ಸುಮ್ಮನೆ ಮಲ್ಕೊಂಡಿದ್ದೆ, ಹಿಂಗೆ ಬಿದ್ಕೊಂಡಿದ್ದೆ. ಸರಿ ಅಂತ ಬಂದು ಬಗಲ್ ತಟ್ಟದೆ ತೆಗೆದೆ. ನೋಡಿದ್ರೆ ಓಂಕಾರಪ್ಪ ಒಂದು ಬಾಟ್ಲ್ ಬೀರು, ಒಂದು ಸ್ವಲ್ಪ ವಿಸ್ಕಿ, ಆಮೇಲೆ ಬಿರಿಯಾನಿ, ಚಿಕನ್ನು, ಮಟನ್ನು, ಮೀನು ಅದೆಲ್ಲ ಹಿಡ್ಕೊಂಬಂದ್ಬಿಟ್ಟು ಅವನೇ. ನಾನು ಏನಪ್ಪ ಅಂದೆ. ಬಂದು ತಪ್ಕೊಂಡ್ಬಿಟ್ರು. ಸೂಪರಾಗಿ ಮಾಡಿದ್ರಿ, ನೀವು ಬಂದರೆ ಬಿಸಿಲು ಹೊಡಿತಾವ್ರಿ ಥಿಯೇಟ್ರಲ್ಲಿ, ನೀವು ಹೀರೋ ಆಗ್ತೀರ ಬಿಡಿ, ಆಗಿಬಿಟ್ರೆ ಬಿಡಿ ಅಂದರು. ಸುಮ್ಮನೆ ಓಂಕಾರಪ್ಪ, ಪಾಕೆಟ್ಲಿ ₹1 ಇಲ್ಲ, ನೀನು ತಂದಿರೋ ಊಟನೇ ಅಂತಂದ. ಸರಿ, ಇಬ್ಬರು ಕುಡಿದ್ವಿ, ಊಟ ಮಾಡಿದ್ವಿ. ನೀವು ಹೋಗ್ತೀವಿ ಅಂತ ಹೋದ. ನಾನು ಮಲ್ಕೊಂಬಿಟ್ಟೆ. ಮತ್ತೆ ನಂಗೆ ಗೊತ್ತಿಲ್ಲ. ಕರೆಕ್ಟಾಗಿ 7:15 ಡೆಲ್ವಿ ಮ್ಯಾನೇಜರ್ ಗೊತ್ತಾ? ಅವಾಗ ನಮ್ಮ ಕಲಾವಿದರ ಸಂಘದ ಅವರು ಹೌದು ಒಕ್ಕೂಟದವರು. ಅವರು ನಮ್ಮ ಚಂದೂಲಾಲ್ ಜೈನ್ ಹತ್ರ ಮ್ಯಾನೇಜರು. ಚಂದೂಲಾಲ್ ಜೈನ್ ಒಂದು ಪಿಕ್ಚರ್ ಮಾಡ್ತಾಯಿದ್ರು, ಲಕ್ಷ್ಮಿ ಅವ್ರನ್ನ ಹಾಕೊಂಡು. ಅದಕ್ಕೆ ಹೀರೋ ಬೇಕು. ಆವಾಗ ಚಂದೂಲಾಲ್ ಇವರು ಡೆಲ್ವಿ ಹೇಳಿದ್ರಂತೆ, ಒಬ್ಬ ಹೊಸ ಹುಡುಗ ಮಾಡಿದೆ ಸರ್, ತುಂಬ ಚೆನ್ನಾಗಿದ್ದಾನೆ, ಹೈಟು ವೇಟು, ಲಕ್ಷ್ಮೀ ಪಕ್ಕದಲ್ಲಿ ಚೆನ್ನಾಗಿರ್ತಾನೆ ಅಂತ ಹೇಳಿದಾಗ, ಸರಿ ಹೋಗಿ ಬುಕ್ ಮಾಡ್ಕೊಂಬ ಅಂತ ಅವರು 5,000 ಕೊಟ್ಟಿದ್ದಾರೆ ಅವನಿಗೆ ಹೋಗೋಕ್ಕೆ. ಇವರು ಅಡ್ರೆಸ್ ಹುಡ್ಕೊಂಡು ನಾನು ರೂಮ್ ಬಂದ್ಬಿಟ್ಟು ಚರಣ್ ರಾಜ್ ಅವರು, ನಾನೇ ಹೇಳಿ, ಅವ್ನು ಕೆಂಪಿಗೆ ಒಳ್ಳೆ ಫಾರಿನ್, ಹೌದು, ಒಳ್ಳೆ ಹಾಲಿವುಡ್ ಆರ್ಟಿಸ್ಟ್ ಥರ ಇದ್ರು. ಬಂದರು. ಚರಣ್ ರಾಜ್, ಓಕೆ ನೋಡು, ನಿನಗೆ ನಾವು ಬುಕ್ ಮಾಡ್ತಾ ಇದ್ದೀವಿ, ಈ ಲಕ್ಷ್ಮಿ ಹೀರೋಯಿನ್ನು, ನಿನ್ನ ಪಿಕ್ಚರ್ ಚೆನ್ನಾಗಿದೆಯಪ್ಪ, ಇದು ಶುಕ್ರವಾರ ಸಾಯಂಕಾಲ 7:15. ಆಮೇಲೆ ಹಂಗೆ ಹಿಂಗೆ ಮಾತಾಡಿ 15,000 ರೂಪಾಯಿ ನಿಂಗೆ ಸಂಬಳಪ್ಪ, ನನಗೆ 5,000, ನಿನಗೆ 10,000. ತಗೋ ₹5,000 ಅಡ್ವಾನ್ಸು, ಒಂದು ಸೈನ್ ಮಾಡು ವೋಚರ್ ಮೇಲೆ. ಸೈನ್ ಮಾಡಿದೆ. ಅದರಲ್ಲಿ ₹1,000 ಕೊಡು ನನಗೆ. ತೊಗೊಳ್ಳೋಣ. 5,000 ಕೊಟ್ಟೆ. ತೊಗೊಂಡು ಹೋದ್ರು. ನಾನು ಡೇಟ್ ಎಲ್ಲ ಹೇಳ್ತೀನಿ, ಆಮೇಲೆ ಇಲ್ಲಿ ನನಗೆ ನಮ್ಮ ಫೋನ್ ನಂಬರು, PP ನಂಬರ್ ಇತ್ತು, ಕೊಟ್ಟೆ ಒಂದು, ಈ ನಂಬರ್ ಕೊಡಿ ಅಂತ. ಇಲ್ಲ ನಿಮ್ಮ ನಂಬರ್ ಕೊಟ್ಟರೆ ನಾನೇ ಮಾಡ್ತೀನಿ ಬೇಕಾರಂತ. ಆ ಥರ ಅವ್ರು ಹೋದರು. ಶುಕ್ರವಾರ ಸಾಯಂಕಾಲ ರಾತ್ರಿ KCN ಇವರಿದ್ದರು, ಹೆಸರು ಕುಳ್ಳಿಗೆ ಗಂಗಾಧರ್ ಅವರು ಆಮೇಲೆ ಬಂದರು. ಗಂಗಾಧರ್ ಅವ್ರ ಕಡೆಯಿಂದ ಒಬ್ಬರು ಬಂದರು. ಇನ್ನೊಂದು ಮ್ಯಾನೇಜರು ಅವರು, ಅವ್ರ ಹೆಸರು ಬಾಯಲ್ಲಿ ಬರ್ತಾರೆ, ಕುಮಾರ್. ಅವ್ರ ಗುರುಗಳು ಇನ್ನೊಬ್ಬರು KCN ರಿಲೇಷನ್ ಅವ್ರು ಬಂದರು. ಅವ್ರು ಬಂದು ಮಾತಾಡ್ಬಿಟ್ಟು, ಅವರು ಡೈರೆಕ್ಟ್ ಪ್ರೊಡ್ಯೂಸರ್, ಅವ್ರ ಮ್ಯಾನೇಜರ್ ಅಲ್ಲ. ಅವ್ರು ಬಂದ್ಬಿಟ್ಟು 10,000 ಕೊಟ್ಟು ಹೋಗ್ಬಿಟ್ರು. 20,000 ಸಂಬಳಪ್ಪ. ನಾಳೆ ಡೆಲಿವರಿ ಬಂದಿದ್ದು ಸರ್, ಬೇರೆ ಸಿನಿಮಾ ಓಕೆ, KCN ಮೂವೀಸ್ಗೆ. ಆಮೇಲೆ ನಾನು ಜಗದೀಶ್ ಅವ್ರ ಹೆಂಡತಿ ಆರ್ಟಿಸ್ಟ್, ಇಬ್ಬರು ಹೀರೋ ಹೀರೋಯಿನ್. ಆಮೇಲೆ ನೋಡಪ್ಪ ಎಷ್ಟು ಕೊಡ್ತಾನೆ, ಎಷ್ಟು ಮಾತಾಡಿದ್ಯಾ? 15,000. ನಾನು 20,000 ಕೊಡ್ತೀನಿ ಕಣ, ನಂಗೆ ಡೇಟ್ ಬೇಕು, ಇಮಿಡಿಯೇಟ್ ಬೇಕು, ನಾಡಿದ್ದೆ ಶೂಟಿಂಗು. ಹಂಗೆ ಅಂದರೆ ಹಿಟ್ಟಾಗಿದೆ ಸಿನಿಮಾ ಅಂತ. ಆಮೇಲೆ 10,000 ಕೈ ಇಟ್ಬಿಟ್ಟ. ಡಬ್ಬಿಂಗ್ 5,000, ಶೂಟಿಂಗಲ್ಲಿ 5,000 ಕೊಡ್ತೀನಪ್ಪ, ಮತ್ತೆ ಕೇಳಬೇಡ ಅಂತೇಳಿ. ಆಯ್ತಣ್ಣ ಅಂತಬಿಟ್ಟು 15 ಆಯಿತು, 14 ಆಯಿತು. ರಾತ್ರಿ ಇನ್ನೊಬ್ಬ ಮ್ಯಾನೇಜರ್ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ. ಸೋಮವಾರ ಬೆಳಗಿನ ಹತ್ರ 1,25,000 28,000 ಇತ್ತು.
ಇದೇ ಥರ ಅಡ್ವಾನ್ಸ್ ಬಂದಿರೋದು. ಬರೀ ಅಡ್ವಾನ್ಸು 15 ಪಿಕ್ಚರ್ ಒಪ್ಕೊಂಡ್ಬಿಟ್ಟು 10-15 ಪಿಕ್ಚರ್ ಹ್ಞೂ ಎಲ್ಲ ನಮ್ಮ ಇವನು ಯಾರು ಇವರು ನಮ್ಮ ಅದೇ ನಮ್ಮ ಅನಂತನಾಗ್ ಪಿಕ್ಚರ್ ಮಾಡ್ತಿರಲ್ಲ ಕೆ ವಿ ರಾಜು ಅವರು, ಹಾಂ 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 ಕೆ ವಿ ರಾಜು ಅಣ್ಣ. ಕೆ ವಿ ಜಯರಾಮ್. ಹಾಂ ಎಲ್ಲ ಒಂದು ಕಡೆಯಿಂದ ಎಲ್ಲ ಬರೀ ಪಿಕ್ಚರ್ಗಳು ಎಲ್ಲ ನೋಡಿದ್ರೆ ಎಲ್ಲ ಪೇಪರ್ ನನ್ನ ಹೆಸರು ಬರ್ತಾ ಇದೆ. ಮೇನ್ ಹೀರೋ ಒಬ್ರು, ಸೆಕೆಂಡ್ ನಾನು ಒಂದು ನಾನೇ ಹೀರೋ. ಹಿಂಗಿರ್ಬೇಕಾದ್ರೆ ಸುಧೀಂದ್ರ ಅವರು ಅಬ್ಬಯ್ಯನೋಡ ಆಫೀಸಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ ತಾಯಿ ನುಡಿ ಪಿಕ್ಚರ್ಗೆ ಮಾಡ್ಬೇಕಾದ್ರೆ ನೋಡು 3 ಜನ ಕಲ್ಯಾಣ್ ಕುಮಾರ್ ಅವ್ರು ಮೇನು, ಇನ್ನಿಬ್ಬರು ಅಣ್ಣ ತಮ್ಮಂದಿರು, ರಾಮಕೃಷ್ಣ ಓಕೆ, ಇನ್ನೊಬ್ಬ ಬೇಕು ಸ್ವಲ್ಪ ಚೆನ್ನಾಗಿ ಹೈಟ್ ವೇಟ್ ಇರಬೇಕು. ಅವಾಗ ಈ ಸುಧೀಂದ್ರ ಸರ್ ಚರಂಡಾಜ್ ಅಂತ ಪರಾಜಿತ ಪಿಕ್ಚರ್ ಚೆನ್ನಾಗಿ ಓದ್ತಾ ಇದೆ, ಆ ಹುಡುಗ ನಾನು ನೋಡಿದ್ದೀನಿ ತುಂಬ ಕಷ್ಟಪಟ್ಟಿದ್ದಾನೆ, ತುಂಬ ಕಷ್ಟಪಟ್ಟು ಬಂದಿರು. ಸುಧೀಂದ್ರ ಅವ್ರ ಹತ್ರ ಹೋಗಿ ಹೇಳಿದ್ದಾನೆ, ಹೊಸಬ್ರಲ್ಲೇ ಬೇಡ ಕಣ ಅಂತ ಯಾರು ಅಬ್ಬಯ್ಯನೋಡವರು, ಸುಮ್ಮನೆ ಸರ್ ಫಿಲ್ಮ್ ವೇಸ್ಟ್ ಆಗುತ್ತೆ ಸುಮ್ಮನೆ ಅಮ್ಮ, ಸರಿ ಸರ್ ನೀವು ಹಾಕೊಳ್ಳಿ ಸರ್, ನೋಡಿ ಸುದ್ದಿ ಹೆಚ್ಚು ಕಮ್ಮಿ ಆದರೆ ನಿನ್ನ ಪೇಮೆಂಟ್ ಕಟ್ ಮಾಡ್ತೀನಿ ಅಂತ ಅವರು. ಅವಾಗ ತುಂಬ ಕೋಪ ಜಾಸ್ತಿ ಅವ್ರಿಗೆ, ನಿನ್ನ ಪೇಮೆಂಟ್ ಕಟ್ ಮಾಡಿ ಸರ್, ಆ ಹುಡುಗನಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗ ಮಾಡ್ತಾನೆ ಗ್ಯಾರಂಟಿ, ನೀವೇ ನಾನು ಕರೆದು ಮತ್ತೆ ನೀವೇ ಎಕ್ಸ್ಟ್ರಾ ದುಡ್ಡು ಕೊಡ್ತೀರಾ ಅಂತ ಹೇಳಿದ್ರು. ಕರೆದ್ರು, ನಾನು ಹೇಳಿದ್ಮೇಲೆ ಗಾಂಧಿನಗರಲ್ಲಿ ಇದ್ದೆ ನಾನು. ಬಂದು ನೋಡಿ ಸುಧೀಂದ್ರ ಅಣ್ಣ ಇದ್ದರು, ಹೋಗ್ಬಿಟ್ಟು ಅಣ್ಣ ಅಂದೆ, ಬರೀಲಿ ಹೋಗು, ಒಬ್ಬನೋಡ ಪಿಕ್ಚರ್ ಮಾಡ್ತಾರೆ ತಾಯಿ ನುಡಿ ಅಂತ ಪಿಕ್ಚರ್ ಮಾಡ್ತಾ ಇದ್ದಾರೆ, ಕಲ್ಯಾಣ್ ಕುಮಾರ್ ಎಲ್ಲ ಇದ್ದಾರೆ, ಹೋಗು ಅಂದರು. ಹನುಮಂತನಗರ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಕರೆದ್ರು ಒಳಗಡೆ, ಕರೆದ್ಬಿಟ್ಟು ನಾನು ನೋಡ್ಬಿಟ್ಟು ಚೆನ್ನಾಗಿದ್ದಾನಪ್ಪ ಹುಡುಗ. ಅವ್ರು ಡೈರೆಕ್ಟ್ರು ತೆಲುಗು ಡೈರೆಕ್ಟ್ರು ಸುಬ್ಬರಾವ್ ಏನೋ ಅಂತ, ಬೋಯಿಂಗ್ ಸುಬ್ಬರಾವ್ ಅಂತ. ಅಲ್ಲಿ ಅಬ್ಬಯ್ಯನವರು 5,000 ಅಡ್ವಾನ್ಸ್ ಕೊಟ್ಟರು, ಸಿನಿಮಾ ಫಿಕ್ಸ್ ಆಯಿತು. ಬಂದು ಸುಧೀಂದ್ರ ಅಣ್ಣ ಅವ್ರಿಗೆ ಮಿಲ್ಕ್ ಬಾರ್ ಕರ್ಕೊಂಡೆ, ಹಾಲು ಗಿಲೆಲ್ಲ ಕೊಡಿಸ್ದೆ. ಇನ್ನೇನು ನಮಗೆ ಸೊ ಹಂಗಿರ್ಬೇಕಾದ್ರೆ ನಾನು ಆ ಪಿಕ್ಚರು ಶೂಟಿಂಗ್ ಫಸ್ಟ್ ಡೇ ಶೂಟಿಂಗು ಅಲ್ಲೂ ಇದೇ ಪರೀಕ್ಷೆ ನನಗೆ. ಕಲ್ಯಾಣ್ ಕುಮಾರ್ ಅಣ್ಣ ಅವ್ರಿಗೆ ನಾನು ಬೈಬೇಕು, ಸುಮಾರು 300 ಅಡಿ ಶಾರ್ಟು. ಆರತಿ ಅವ್ರ ಮುಂದೆ ಬೈಬೇಕು, ಮನೇಲಿ ಯಾರು ನಾನು ಆರತಿ ಅಮ್ಮ ಇಬ್ಬರೇ ಇದ್ದೀವಿ. ಅಣ್ಣ ಒಳಗೆ ರೂಮ್ ಕೂತ್ಕೊಂಡಿದ್ದೆ, ಫೀಲ್ ಮಾಡ್ತಾರೆ ನನ್ನ ತಮ್ಮ ನನ್ನ ಬೈತವನಂತ. ನಾನು ಕುಡಿದು ಬಂದಿರ್ತೀನಿ, ಕುಡಿದು ಬಂದು ಬೈಯೋದು. ಅದು ಹೆಂಗಂದರೆ ಮಧು ಅವರು ಕ್ಯಾಮ್ರಾಮನ್, ಮಧುಸೂದನ್ ಗ್ರೇಟ್, ನಮ್ಮ ತಂದೆ ಥರ ಅವರು ಕ್ಯಾಮ್ರಾಮನ್. ಅವಾಗ ಮಿಚ್ಚಲ್ ಕ್ಯಾಮ್ರಾ, ಡಬ್ಬಿಂಗು ಅದೆಲ್ಲ ವಾಯ್ಸ್ ಇನ್ನೂ ಒಂದು ಚೂರು ಬರಬಾರ್ದು ಚಾಮುಂಡೇಶ್ವರಿಯಲ್ಲಿ ಎಲ್ಲ. ನೋಡಿದೆ ಇಲ್ಲಿ ಬರ್ತೀವಿ. ಆಮೇಲೆ ಆರತಿ ಅಮ್ಮ ಅವ್ರದ್ದು ಕೈ ಇಷ್ಟು ಉದ್ದ, ಹೊಡೆದ್ರೆ ಹಂಗೆಲ್ಲ ಬಿದ್ದರೆ ಆಮೇಲೆ ನಿಜವಾಗಿ ಹೊಡಿತಿದ್ರು, ಅಂದರೆ ಕಲಾವಿದೆ ಅಲ್ವಾ. ಅವಾಗ ನಾನು ಡೈಲಾಗ್ ಓಕೆ ರೆಡಿ ಟೇಕ್ ಸುಬ್ಬರಾವ್ ಟೇಕ್ ಚದಮ ಅಂದ್ರೆ ಚದವಣ್ಣ ಅಂತ, ಬನ್ನಿ ಸ್ಟಾರ್ಟ್ ಕ್ಯಾಮ್ರಾ. ಡೈಲಾಗ್ ನನಗೆ ಇದೆ, ಅಮ್ಮನಿಗೇನೂ ಇಲ್ಲ, ಬರೀ ಹೊಡೆಯೋದೊಂದು ಬಿಟ್ಟರೆ ಏನಿಲ್ಲ. ಎಳ್ಕೊಂಡು ಬಂದು ಹತ್ರ ಬಂದ್ಬಿಟ್ಟು ನಿನ್ನ ಗಂಡ ಹಂಗೆ ಹಿಂಗೆ ಅಂತ ಬೈದ್ರೆ ಒಂದು ಹೊಡೆದ್ರು ನನಗೆ ತಲೆ ಗರ್ರ ಅಂತ ಇದೆ. ಗರ್ರ ಅನ್ಬೇಕು, ನಾನು ಕಟ್ ಮಾಡಲಿಲ್ಲ, ಹಂಗೇ ಕಂಟ್ರೋಲ್ ಮಾಡಿಕೊಂಡು ನನ್ನೇ ಹೊಡಿತೀಯ ಅಂತ ಮತ್ತೆ ಆಮೇಲೆ ಕಂಟ್ರೋಲ್ ಮಾಡಿಕೊಂಡು ಡೈಲಾಗ್ ಮುಗಿಸ್ದೆ. ಆಚೆ ಕಡೆ ಅಬ್ಬಯ್ಯನೋಡವರು ಅಂತಾರೆ, ಒಂದು 300 ಅಡಿ ಸರ್, ಒಂದು ಇದರಲ್ಲಿ ಬರೋದು 400 ಅಡಿ ಹೋಯ್ತಾಗ ಮತ್ತೆ ಇನ್ನೊಂದು ಮ್ಯಾಗ್ಝಿನ್ ಹಾಕ್ಬೇಕು. ಅವಾಗ ಮ್ಯಾಗ್ಝಿನ್ 5,000-6,000 ರೂಪಾಯಿ. ಸರಿ ಇವ್ರು ಬೆಳ್ಳು ಕಚ್ಕೊಳ್ತಾ ಇದ್ದಾರೆ, ಸಿಂಗಲ್ ತೆಗೆ ಹೋಗಿ ಎಲ್ಲ ಕ್ಲಾಪ್ಸ್ ಹೊಡೆದ್ರು. ಅಬ್ಬಯ್ಯನೋಡ ಬಂದ್ಬಿಟ್ಟು ನಾನು ಎತ್ಬಿಟ್ಟು ಚೆನ್ನಾಗಿ ಮಾಡಿದೆ ಮರಿ, ಅವ್ರು ನೋಡಿಲ್ಲ ಶಾರ್ಟು, ಅವ್ರು ದುಡ್ಡು ಉಳಿತಲ್ಲ ಅಂತ. ಆಮೇಲೆ ಆರತಿ ಅಮ್ಮ ಬಂದ್ಬಿಟ್ಟು ಮಗ ಮರಿ ತುಂಬ ಏಟ್ ಬಿತ್ತ ಮರಿ ಅಂತ ಕೆನ್ನೆತ್ ಅವ್ರು, ಇಲ್ಲಮ್ಮ ಅದೆಲ್ಲ ಆಶೀರ್ವಾದ ಅಮ್ಮ, ನಿಮ್ಮ ಆಶೀರ್ವಾದ. ಕಲ್ಯಾಣ್ ಕುಮಾರ್ ಅವ್ರು ಬಂದರು, ಅವ್ರು ಬಂದು ತಪ್ಕೊಂಡ್ಬಿಟ್ರು. ಆಮೇಲೆ ರಾಮಕೃಷ್ಣ ಅವರೆಲ್ಲ ಇದ್ರು, ಅವ್ರು ಬಂದು ತಪ್ಪಿಕೊಡ್ರು, ನಾನು ಚೆನ್ನಾಗಿ ಮಾಡಿದೆ ಅಂತ. ಆ ಸೀನ್ ಹೈಲೈಟ್ ತಾಯಿ ನೋಡಿಯಲ್ಲಿ ನನಗೆ ಎಂಥ ಹೆಸರು ಬಂತಂದರೆ. ಆಮೇಲೆ ಅಬ್ಬಯ್ಯನೋಡ ಅವರು ಇವ್ರನ್ನ ಕರೆದು, ಯಾರನ್ನ ಸುಧೀಂದ್ರ ಕರೆದು 10,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಅವ್ರಿಗೆ. ನನಗೆ ಆ ಪಿಕ್ಚರ್ ಬಂದಿಲ್ಲ, ಹೌದು. ನಾನು ಸುಧೀಂದ್ರ ಅವ್ರಿಗೆ ಒಂದು ಫ್ರಿಡ್ಜ್ ಕೊಟ್ಟೆ ಅವಾಗ. ಅಂದರೆ ಅವಾಗ ಅಷ್ಟೇ ನಮ್ಮ ಹತ್ರ ಅಷ್ಟೇ ಶಕ್ತಿ, ಅಷ್ಟೇ ಪ್ರೀತಿಯಿಂದ ಅವ್ರು ಹುಟ್ಟಿದ ಹಬ್ಬಕ್ಕೆ. ಸೊ ಹಂಗೆ ಆಗಿನ ಕಾಲ ಹಂಗಿತ್ತು. ಈಗಿನ ಕಾಲ ಹೆಂಗಿದೆ, ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ಯಾರಪ್ಪನಿಗೂ ಗಂಟಿಲ್ಲ. ಅದು ಸಮುದ್ರದಲ್ಲಿ ಒಳ್ಳೆ ಜೋರಾಗಿ ಈಜೋನೇ ದಡ ಸೇರ್ತಾನೆ, ಈಜು ಬರ್ದೆ ಅಂತ ಸತ್ತೋಗ್ಬಿಡ್ತಾನೆ ಅಲ್ಲಗಳೊಳ್ಳೆ. ನಿಮ್ಮ ಕಣ್ಣು ಮುಂದೆ ಎಷ್ಟು ಜನ ಬಂದೋಗಿಲ್ಲ, ಚರಣರಾಜ್ ಇನ್ನೂ ಸ್ವಲ್ಪ ಇದಾರಲ್ವ. ಹಂಗೆ ಇದಂಗದ ಸಿನಿಮಾ ಅನ್ನೋದು ಎಲ್ಲ ಇವರು ಪಾರ್ಟ್ ಟೈಮ್ ಜಾಬ್ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಶ್ರಮ ಎಷ್ಟು ಇರುತ್ತೆ ಅಂತ. ಇವತ್ತು ರಾಜ್ಕುಮಾರ್ ಅಣ್ಣ ಅವರು ಇಷ್ಟು ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಅವರು ಡ್ರಾಮಾದಲ್ಲಿ ಹಾಡಿದ್ದಾರೆ, ಡ್ರಾಮಾ ಮಾಡಿದ್ದಾರೆ. ಅವ್ರ ಅಪ್ಪಾಜಿ ಕಾಲದಿಂದ ಅವ್ರು ಡ್ರಾಮಾ ಮಾಡ್ತಾ ಇದ್ದಾರೆ, ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅವರು ವಿಷ್ಣುವರ್ಧನ್ ಅಣ್ಣ ಅವರು, ಅಥವಾ ನಮ್ಗೆ ಯಾರೇ ಇರಲಿ, ಇವತ್ತು ಅಂಬರೀಷನ ಬಿಡಿ ಜಾಲಿ ಗೋಯಿಂಗ್ ಹಾರಿಸೋದು ಅವರು ಒಂಥರ ಅಲ್ಲ. ನಮ್ಗೆ ಹೇಳೋದು ಬೇರೆಯವರೆಲ್ಲ ಆರ್ಟಿಸ್ಟ್ ನೋಡಿದ್ರೆ ನಮಗೆ ಒಂಥರ ಇದಾಗುತ್ತೆ. ಕನ್ನಡದಲ್ಲಿ ಭದ್ರಾಜ್
ಭದ್ರ ಆಯ್ತು ಕನ್ನಡದಲ್ಲಿ. ಆಮೇಲೆ ಕನ್ನಡದಲ್ಲಿ ಭದ್ರ ಆದ ತಕ್ಷಣ ಏನಾಯ್ತು ಅಂದ್ರೆ, ನಾನು ಪ್ರೇಮ ಪರ್ವ ಅಂತ ಒಂದು ಪಿಕ್ಚರ್ ಮಾಡಿದೆ ಸಿದ್ಲಿಂಗಣ್ಣ ಅವರಿಗೆ, ಹೌದು, ಸೆಕೆಂಡ್ ಪಿಕ್ಚರು, ಸೂಪರ್ ಹಿಟ್. ಸೂಪರ್ ಡೂಪರ್ ಹಿಟ್ಟು. ಆಮೇಲೆ ಧರ್ಮಯುದ್ಧ ಅಂತ ಒಂದು ಪಿಕ್ಚರ್ ಮಾಡಿದೆ, ಅಂಬರೀಷಣ್ಣ ನಾನು, ಓಕೆ. KCN ಮೂವೀಸ್ಗೆ. ಅದು ಯಾವುದೋ ಒಂದು ಪಿಕ್ಚರ್ ನೋಡಿದ್ದಾರೆ ಯಾರು, ಟಿ ಕೃಷ್ಣ ಅವರು, ಪ್ರತಿಘಟನಾ ಮಾಡೋಕ್ಕೆ ತೆಲುಗುವಲ್ಲಿ. ದೊಡ್ಡ ರೌಡಿ ಥರ ಬೇಕು, ಒಂದು 6 ಅಡಿ ಹೈಟ್ ಬೇಕು, ಹಂಗೆ ಹಿಂಗಿರಬೇಕು, ನಿಮ್ಮ ಥರ ಗಡ್ಡ ಇರಬೇಕು ಅಂತ ಹೇಳಿದ್ದಾರೆ. ನಾನು ಗಡ್ಡ ಇಲ್ಲ, ಇದೇ ಥರ ಮೀಸೆ ಗಡ್ಡ ಇಲ್ಲ ನನಗೆ. ಅವಾಗ ಲೈಫಲ್ಲಿ ಇನ್ನೂ ಗಡ್ಡ ಮೀಸೆ ಬೆಟ್ಟೇ ಇಲ್ಲ. ಓಕೆ. ಆವಾಗ ಒಂದಿನ ನನಗೆ ಈ ಥರ ಆಂಧ್ರದಿಂದ ಫೋನ್ ಬಂತು, ಈ ಥರ ಅವ ನಾನು ಅಣ್ಣೆ ಭೂಮಿ ಅಂತ, ನಮ್ಮ ಭೂಮಿ ಅಂತ ದೇವರ್ ಫಿಲ್ಮ್ಸ್ದು 3D ಪಿಕ್ಚರ್ ಮಾಡ್ತಾ ಇದ್ದೆ. ಕನ್ನಡದಲ್ಲಿ ನಾನು ಹೀರೋ, ತಮಿಳಲ್ಲಿ ವಿಜಯಕಾಂತ್ ಹೀರೋ, ಆ ಥರ. ಅದು 2 ಬೈ ಲ್ಯಾಂಗ್ವೇಜ್. ಮೋತಿಮಾಲಲ್ಲಿ ಕಾಟೇಜಲ್ಲಿ ಇದ್ದೆ ಅವಾಗ, ಅವ್ರು ಕೊಟ್ಟಿದ್ದು ನನಗೆ. ಸೊ ಕಾಟೇಜಲ್ಲಿ ಇರಬೇಕಾದ್ರೆ ಅಲ್ಲಿ ನನಗೆ ಬಂದು ನೋಡಿದ್ರು ಸಟ್ಟಲ್ಲಿ, ಅವರು ಟಿ ಕೃಷ್ಣ ಅವರು. ನೋಡಿಬಿಟ್ಟು ಅವ್ರು ಹೇಳಿದ್ರು, ಈ ಹುಡುಗ ಓಕೆ ನನಗೆ ಅಂತ ಹೇಳ್ಬಿಟ್ಟು. ಅವರು ಜೊತೆಯಲ್ಲಿ ಅವರ ರೈಟರ್ ಒಬ್ಬರು ಇದ್ದರು, ಅವರು ಹರಿನಾಥರಾವ್ ಅಂತ. ಅವ್ರು ನೋಡ್ಬಿಟ್ಟು ಇವನೇನು ಒಳ್ಳೆ ಚನ್ನಪಟ್ಟಣ ಇದ್ದಾಗಿದ್ದಾನೆ ಅಂದರೆ, ಇದು ಮೀಸೆಲ್ಲ ಗಡ್ಡ ಅಲ್ಲಿ ಇವನು ಹೋಗ್ಬಿಟ್ಟು ಆ ಕಾಳಿ ಕ್ಯಾರೆಕ್ಟರ್ ಹೆಂಗೆ ಮಾಡ್ತಾನೆ ಅಂತ, ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿಬಿಟ್ರು. ಫಸ್ಟ್ ಟೈಮು 25,000 ರೂಪಾಯಿ ಅಡ್ವಾನ್ಸ್, ಚಕ್ಕು. ಓದ್ತಾ ಇದ್ದೀನಿ. ಹೌದಾ? ನಿಜವಾಗ್ಲ ಪೇಮೆಂಟ್ 50,000 ಫಸ್ಟ್ ಟೈಮ್ ಲೈಫಲ್ಲಿ. ಯುವತಿರಿ ಅಂತ ನಾಗಭೂಷಣ್ ಇದ್ರು ಆ ಪಿಕ್ಚರ್ಗೆ, ಅಣ್ಣ ನಮ್ಮ ಭೂಮಿಗೆ. ನಾಗಭೂಷಣ್ ಅಂತ, ಅಣ್ಣ ಇದು ಸ್ವಲ್ಪ ಓದಿ ಹೇಳು. ಮರಿ 25,000 ಕಣ, ಅಷ್ಟು ಓದಾಕ್ ಬರಲ್ಲ ಪೆದ್ದೆ ಅಂತ ಬೈದರು. ಅವ್ರೇನೋ ಬರಿತಾ ಇದ್ರು ಪಾಪ. ಎಲ್ಲರಿಗೂ ತೋರಿಸೋದು, ನೋಡಿದ್ದು ಚಕ್ಕು ಅಂತೇಳಿ. ಹಂಗೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡಬೇಕಾದ್ರೆ ಚೆಕ್ಕು ಓಕೆ. ನಾನು ಅಲ್ಲಿ ಹಾಕಲಿಲ್ಲ, ನಾನು ಮಡ್ರಾಸ್ ಬೆಂಗಳೂರು ಬಂದೆ, ಇಲ್ಲೇ ನನ್ನ ಕ್ಯಾನರಾ ಬ್ಯಾಂಕ್ ಅಕೌಂಟು ಮಲ್ಲೇಶ್ವರಂ, ಅಲ್ಲಿ ಹಾಕಬೇಕು. ಸೊ ಹಾಕೋಣ ಅಂತ ಬಂದು ಹಾಕಿದ್ಮೇಲೆ ಆಮೇಲೆ ಕತೆ ಹೇಳೋಕ್ಕೆ ಕೃಷ್ಣ ಅವರು ಬಂದರು. ಇಲ್ಲಿ ಇದರಲ್ಲಿ ಪಾಮ್ರೋ ಹೋಟ್ಲಲ್ಲಿ. ನನಗೆ ಹೇಳಿದ್ರು ಕ್ಯಾರೆಕ್ಟರ್ ಹಿಂಗಿದೆ, ಒಂದು ರೌಡಿ, ರಂಗ ರೌಡಿ ಅಂತಂದು. ಸರ್ ನಾನು ಇಲ್ಲಿ ಹೀರೋ ಮಾಡ್ತಾಯಿದ್ದೀನಿ ಕನ್ನಡದಲ್ಲಿ, ಮತ್ತು ಅಲ್ಲಿ ನೀವು ವಿಲನ್ ಮಾಡು ಅಂತೀರಾ? ನಾನು ಹೆಂಗೆ ಸರ್, ನನಗೆ ಆಗಲ್ಲ ಸರ್, 7-8 ಪಿಕ್ಚರ್ ಹೀರೋ ಮಾಡ್ತಾಯಿದ್ದೀನಿ ಸರ್ ಅಂತ. ಫುಲ್ ನಾನು ಬ್ಯುಸಿ ಅಲ್ವಾ ಹೀರೋ, ಫುಲ್ ಬ್ಯುಸಿ, ನಾನು ಮಾಡಲ್ಲ ಅಂತೇಳಿ. ಆಮೇಲೆ ಅವರು ಇಲ್ಲ ರೀ ಹಂಗೆ ಹಿಂಗೆ. KCN ಚಂದ್ರವ್ರ ಫೋನ್ ನನಗೆ, ಚರಣ್ ರಾಜ್ ಆ ಡೈರೆಕ್ಟರ್ ಬಗ್ಗೆ ಗೊತ್ತಿಲ್ಲ ನನಗೆ. ಆಮೇಲೆ ಇವರು ಯಾರು, ನಮ್ಮ ಈನಾಡು ರಾಮೋಜಿರಾವ್ ಅವರು ಪ್ರೊಡಕ್ಷನ್ನು, ನಿನಗೆ ಗೊತ್ತಿಲ್ಲ ಮರಿ ಸಿನಿಮಾ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ ತಕ್ಷಣ ಅವರು ನನಗೆ ಹೇಳ್ತಾರೆ, ಮಾಡು ಇಲ್ಲ ನಾವು ವಿಲನ್ ಮಾಡಲ್ಲ ಅಂತ. ಆಮೇಲೆ ಅಬ್ಬಾಯಿ ನೋಡೋ ಬೈಯಕ್ಕೆ ಶುರು ಮಾಡಿದ್ರು, ಆಮೇಲೆ ನಾಗಭೂಷಣ್ ಬೈಯಕ್ಕೆ ಶುರು ಮಾಡಿದ್ರು. ಕಂಡವ್ರೆಲ್ಲ ಬೈಯೋದೆ ನನಗೆ. ಆವಾಗ ಶೆಡ್ಯೂಲ್ ಒಂದು ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಏನೋ ಕಾರಣಾಂತರದಿಂದ ಒಂದು 15 ದಿನ ಮುಂದೆ ಹೋಗಿತ್ತು. ಟಿ ಕೃಷ್ಣ ಅವ್ರು ಪರ್ಸ್ನಲಾಗಿ ಫೋನ್ ಮಾಡಿ, ನೀವು ಗಡ್ಡ ಮೀಸೆ ಬಳಸ್ಬೇಡಿ, ಡೇಟ್ ನಮ್ಮದೇ ಇದೆ, 30 ದಿನ ತೊಗೊಂಡಿದ್ರು ಅವರು. ಈಗ 15 ದಿನ ಸುಮ್ಮನೆ ನೀವು ಎಲ್ಲ ಹೋಗಿ ಬನ್ನಿ ಊರಿಗೆ, ಶೇವಿಂಗ್ ಮಾತ್ರ ಮಾಡಬೇಡಿ ಅಂದರು. ನಾನು ಫಸ್ಟ್ ಟೈಮ್ ಗಡ್ಡ ಮೀಸೆ ಬಿಟ್ಟಿದ್ದೀನಿ. 1 ವಾರ ಆಗಿತ್ತು. ನಾನು ನಮ್ಮ ರೂಮಿಂದ ನನ್ನ ಹತ್ರ ಸುವೇಗ ಇತ್ತವ, ಲೂನಾ ಇತ್ತು ಒಂದು. ಲೂನಲ್ಲಿ ಹೋಗ್ಬೇಕಂತ ಅಬ್ಬಯ್ಯನೋಡ ಮನೆಗೆ ಹೋಗ್ಬರೋಣ, ಅಲ್ಲಿ ಹೋದ್ರೆ ಮಧ್ಯಾಹ್ನ ಹೋದ್ರೆ ಒಳ್ಳೆ ಊಟ ಕೊಡ್ತಾಯಿದ್ರು, ನಾನ್ ವೆಜ್ ಚೆನ್ನಾಗಿರೋದು. ಅಲ್ಲಿ ಹೋಗ್ತಾಯಿದ್ದೆ. ಅವಾಗ ಮದುವೆ ನಮ್ಮ ಸ್ನೇಹಿತರ ಥರ. ಸೊ ಅಲ್ಲಿ ಹೋದ್ರೆ ನಾನು ಊಟ ಊಟ ಕೊಡದೆ ನಮ್ಮ ಅಮ್ಮ ನನ್ನ ಬಿಡ್ತಾ ಇರಲಿಲ್ಲ. ಊಟ ಕೊಟ್ಟೇ ಕಳಿಸೋರು ನನಗೆ. ಅದು ಚಿಕನ್ಲ ಚೆನ್ನಾಗಿ ಮಾಡೋರು. ಹೋಗ್ಬೇಕಂತ ಹೋಗ್ತಾ ಇದ್ದೀನಿ. ಇವರು ನಮ್ಮ KV ರಾಜು ಅದೇ ಅವ್ರ ಅಣ್ಣ KV ಜಯರಾಮ್ ಅವರು ಅಲ್ಲಿ ಶ್ರೀರಾಮ್ಪುರದಲ್ಲಿ ಮನೆ ಅವ್ರಿಗೆ, ಸುಬ್ರಹ್ಮಣ್ಯ ನಗರದಲ್ಲಿ ಮನೆ. ಅವ್ರು ಎಲ್ಲೋ ಟ್ರ್ಯಾಕ್ ಕ್ರಾಸ್ ಮಾಡಿ ಮಲ್ಲೇಶ್ವರಂ ಬರ್ತಾ ಇದ್ದಾರೆ ಅನಂತನಾಗ್ ಅವ್ರು ಮೀಟ್ ಮಾಡೋಕ್ಕೆ. ಆ ಕ್ರಾಸ್ ಮಾಡ್ಬೇಕಾದ್ರೆ ಅವ್ರು ನೋಡ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟೆ, ಅಣ್ಣ ನಮಸ್ಕಾರ ಅಂತ. ನಂಗೆ ಸ್ವಲ್ಪ ಗಡ್ಡ ಮೀಸೆ ಬಂದಿದೆ. ನನಗೆ KV ಜಯರಾಮ್ ಅವ್ರು ಏನಂದರೆ, ಚರಣರಾಜ್ ಏನಪ್ಪ ಯಾಕಪ್ಪ ಗಡ್ಡ ಮೀಸೆಲ್ಲ ಬಿಟ್ಟು ಒಳ್ಳೆ ಹುಚ್ಚಿನ ಥರ ಇದೆಯಾ ನೋಡು, ಸಿನಿಮಾದಲ್ಲಿ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ, ಹೆದರಬೇಡ ನೀನು. ಅವ್ರ ಪಾಪ ನನಗೆ ಸಮಾಧಾನ ಹೇಳ್ತಾ ಇದ್ದಾರೆ. ನೋಡು ಮರಿ, ದೊಡ್ಡವ್ರಿಗೆ ಸಿನಿಮಾಗಳು ಇದೆ, ಕಷ್ಟಪಟ್ಟಿದ್ದಾರೆ, ನೀನು ಹಂಗೇನಿಲ್ಲ, ನಿನಗೆ ಒಳ್ಳೆ ಭವಿಷ್ಯ ಇದೆ, ನೀನು ಆ ಥರ ಗಡ್ಡ ಮೀಸೆ ಬೋಸಪ್ಪ ನೋಡೋಕ್ಕಾಗ್ತಾ ಇಲ್ಲ. ನಾನು ಹೆಂಗೆ ಹೇಳೋದು, ನಾನು ಇಲ್ಲ, ನಾನು ಒಂದು ಪಿಕ್ಚರ್ ಮಾಡ್ತೀನಿ ಅದಕ್ಕೆ ಬಿಟ್ಟಿದೆ ಅಂತ. ಆಯ್ತಣ್ಣ ಅಂತ ಹೇಳ್ಬಿಟ್ಟು ಬಂದೆ. ಅಬ್ಬಣ್ಣ ಹತ್ರ ಹೇಳಿದೆ, ನೋಡಿ ನೀವು ಹೇಳಿದ ಪಿಕ್ಚರ್ ಒಪ್ಕೊಂಡೆ, ಈಗ ಗಡ್ಡ ಮೀಸೆ ಬಿಟ್ಟು ಹಿಂಗೆಲ್ಲ ಅಂತವ್ರು. ಅನ್ಲಿ ಬಿಡೋ, ನಾಳೆ ಸಿನಿಮಾ ಹಿಟ್ಟಾದರೆ ಅವರೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ಅಂದರು. ಅಬ್ಬಾಯಿ ನೋಡೋದು ನನ್ನ ಕಂಡ್ರೆ ಅವ್ರ ಮಗನ ಥರ, ನಾನು ತುಂಬ ಪ್ರೀತಿ ನನ್ನ ಕಂಡ್ರೆ ಅವ್ರಿಗೆ. ಸಿದ್ಲಿಂಗಣ್ಣ ಅವರು ಅಷ್ಟೇ, ನನ್ನ ಕಂಡ್ರೆ ಅವರು ಪ್ರೀತಿ. 2 ಒಂದೇ ದಿನಗಳಲ್ಲಿ ಈ ಕಡೆ ಹೀರೋ ಮಾಡ್ತಾಯಿದ್ದೀನಿ, ಈ ಕಡೆ ವಿಲನ್ ಮಾಡ್ತಾಯಿದ್ದೀನಿ. 2 ಚೆನ್ನಾಗಿ ಹೋಯ್ತು. ಅಲ್ಲಿ ಕಾರ್ ಬಂದು 2ನೇ ತಿಂಗಳಿಗೆ ದುಡ್ಡಿಲ್ಲ ಅಂತ 3,200 ರೂಪಾಯಿ ಕಟ್ಟಬೇಕು, ಅದು ಡ್ಯೂ. 1 ಪೈಸಾ ಇಲ್ಲ. 3 ಸರಿ ಸಾಯಕ್ಕೆ ಹೋದಗಳು, 3 ಸರಿ ಹೋಗಿದ್ದೀನಿ ಸಾಯಕ್ಕೆ. ಮಲ್ಲೇಶ್ವರಂ ರತನ್ ಮಾಲಿಂದ ಶ್ರೀರಾಮ್ಪುರ ಹಿಂದ್ಗಡೆ ಹೋಗ್ಬೇಕಾದ್ರೆ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ. ಹೊಟ್ಟೆ ಹಸಿವು ತಡಿತಾ ಇಲ್ಲ, ಹೋಗಿ ಮಲ್ಕೊಂಡ್ಬಿಟ್ಟೆ, ತಲೆ ಕೊಟ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಟ್ರೈನ್ ಮೇಲೆ. ಸೊ ಆ ಪಿಕ್ಚರು ಸೂಪರ್ ಡೂಪರ್ ಹಿಟ್ ಆಯಿತು. ప్రతిఘటన నీలాగా మాట తప్పే మనిషిని కాదురా,
నీకు ఇచ్చిన టైం అయిపోయి చాలా టైం అయింది. ನಾನು ಈಗಲೇ ಒಂದು 20 ಪಿಕ್ಚರ್ ಬಿಟ್ಟೆ, 20-30 ಪಿಕ್ಚರ್ ಬಿಟ್ಬಿಟ್ಟೆ ಮಾಡಲ್ಲ ಅಂತ. ಕನ್ನಡದಲ್ಲಿ, ತಮಿಳು, ತೆಲುಗು ಎಲ್ಲ ಬೇಡ. ನನಗೆ ಇಷ್ಟ ಆದರೆ ರಾಜಾವಲಿ ತಂದು ಪಿಕ್ಚರ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಬಾ ಮುಚ್ಕೊಂಡಿರವ, ನೀವೆಲ್ಲ ಅವನ ರಾಜಾವುಲಿ ಅಂತ ದಿನಕ್ಕೆ 50 ಸಾರಿ ಕರೆದು ಇವತ್ತು ಊರ ಐಕಳಿಗೆಲ್ಲ ಲೀಡರ್ ಆಗವನೆ. ಈಗಲೂ ನಮಗೆ ನಾವು ಮಾಡ್ತಾ ಇದ್ದೀವಿ. ಮೊನ್ನೆ ಏಕಲವ್ಯ ಮಾಡಿದೆ ಪ್ರೇಮ್ದು.